ಗಂಡನಿಂದ ಹೆಂಡತಿ ಕೊಲೆ, ಹೆಂಡತಿಯಿಂದ ಗಂಡನ ಕೊಲೆ, ಹೆಂಡತಿ ಹಾಗೂ ಪ್ರಿಯಕರನಿಂದ ಗಂಡನ ಕೊಲೆ. ಇದು ಕಳೆದ ಕೆಲ ವರ್ಷಗಳಿಂದ ಪ್ರತಿದಿನವೂ ಕೇಳಿ ಬರ್ತಿರೋ ಸುದ್ದಿ. ಒಂದೊಂದು ಕೊಲೆಗಳು ಒಂದೊಂದು ರೀತಿ ಭೀಕರ. ಬೀದರ್ನಲ್ಲೂ ಇಂಥದೇ ರೀತಿಯ ಒಂದು ಬೆಚ್ಚಿ ಬೀಳೋ ಘಟನೆ ನಡೆದಿದೆ. ಈತನ ಹೆಸರು ದತ್ತಾತ್ರಿ ಲದ್ದಿ. ಬೀದರ್ನ ಔರಾದ್ ತಾಲೂಕಿನ ಮಣಿಂಗೇಂಪುರ ಊರಿನವನು. 28 ವರ್ಷ ಅಷ್ಟೇ. ಕಳೆದ 2 ವರ್ಷಗಳ ಹಿಂದೆ ಇದೇ ನೀಲಾಂಬಿಕಾ ಎಂಬಾಕೆ ಜೊತೆ ಮದುವೆಯಾಗಿದ್ದ. ಹೆಂಡತಿ ಅಂದ್ರೆ ದತ್ತಾತ್ರಿಗೆ ಬಹಳ ಪ್ರೀತಿ. ಆದ್ರೆ ನೀಲಾಂಬಿಕೆ ಮಾತ್ರ ಗಂಡ ಅಂದ್ರೆ ಡೋಂಟ್ ಕೇರ್ ಅಂತಿದ್ಲು. ಅದು ಅಲ್ಲದೆ ಇನ್ಸ್ಟಾಗ್ರಾಮ್ ರೀಲ್ ಹುಚ್ಚಿಗೆ ಬಿದ್ದು 5-6 ಇನ್ಸ್ಟಾ ಐಡಿ ಕ್ರಿಯೇಟ್ ಮಾಡ್ಕೊಂಡು ಡ್ಯಾನ್ಸ್ ವಿಡಿಯೋ ಮಾಡ್ತಿದ್ಲು. ಮೊಬೈಲ್ ನಲ್ಲೇ ಮುಳುಗಿದವಳು ಗಂಡನ್ನ ಮರ್ತೇ ಬಿಟ್ಟಿದ್ಲು. ಒಂದು ದಿನ ಗಂಡನ ಮನೆಯಲ್ಲಿದ್ರೆ 9 ದಿನ ತವರು ಮನೆಯಲ್ಲೇ ಇರ್ತಿದ್ಲಂತೆ. ಇದನ್ನು ಕೇಳಿದ್ರೆ ಗಂಡನಿಗೆ ಹೊಡಿತಿದ್ಲಂತೆ. ಆದ್ರೆ ದತ್ತಾತ್ರಿ ಮಾತ್ರ ಏನೂ ಮಾತಾಡದೆ ಸುಮ್ಮನಿರ್ತಿದ್ದ. ಇದೇ 6 ತಿಂಗಳ ಹಿಂದೆ ಹೈದರಾಬಾದ್ಗೆ ದುಡಿಯೋದಕ್ಕೆ ಹೋಗೋಣ ಅಂತ ನೀಲಾಂಬಿಕಾ ಗಂಡನ ಒತ್ತಾಯಿಸಿದ್ಲಂತೆ. ದತ್ತಾತ್ರಿ ಬೇಡ ಅಂದ್ರೂ ಒತ್ತಾಯವಾಗಿ ಕರೆದುಕೊಂಡು ಹೋಗಿದ್ಲು. ಹೈದರಾಬಾದ್ನ ಆಸಿಫ್ ನಗರದಲ್ಲಿ ಮನೆ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ದತ್ತಾತ್ರಿಗೆ ದೇವರು ಅಂದ್ರೆ ಭಕ್ತಿ. ಹೀಗಾಗಿ ಕೆಲ ದಿನಗಳ ಹಿಂದೆ ಪತ್ನಿ ಜೊತೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದ. ಒಟ್ಟಿಗೆ ಸೆಲ್ಫಿ ರೀಲ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ರು. ತಿರುಪತಿ ದರ್ಶನ ಪಡೆದು ಬಂದ ಮೇಲೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಬೆತ್ತಲ ಸ್ಥಿತಿಯಲ್ಲಿ ದತ್ತಾತ್ರಿ ಹೆಣವಾಗಿದ್ದ. ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿದ್ದ ನೀಲಾಂಬಿಕಾ, ನನ್ನ ಗಂಡ ಸಾಲ ಮಾಡ್ಕೊಂಡಿದ್ದ, ಸಾಲಗಾರರಿಗೆ ಹೆದರಿ ಸಾವಿಗೆ ಶರಣಾಗಿದ್ದಾನೆ ಅಂತ ಹೈದರಾಬಾದ್ನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ಲು. ಆದ್ರೆ ದತ್ತಾತ್ರಿ ಕುಟುಂಬಸ್ಥರು ಹೇಳ್ತಿರೋದೇ ಬೇರೆ. ದತ್ತಾತ್ರಿ ಪತ್ನಿಯೇ ಕೊಲೆ ಮಾಡಿಸಿದ್ದಾಳೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. 5-6 ಇನ್ಸ್ಟಾ ಐಡಿ ಇಟ್ಕೊಂಡು ಹುಡುಗರನ್ನ ಆಟ ಆಡಿಸ್ತಿದ್ಲು. ಹಲವರ ಜೊತೆ ಅಕ್ರಮ ಸಂಬಂಧ ಕೂಡ ಇಟ್ಕೊಂಡಿದ್ಲು. ಪರಸಂಗದ ಆಸೆಗಾಗಿ ಗಂಡನ ರಕ್ತ ಹರಿಸಿದ್ದಾಳೆ. ಅಷ್ಟೇ ಅಲ್ಲ, ಗಂಡ ಸತ್ರು ರೀಲ್ಸ್ ಮಾಡ್ಕೊಂಡು ಓಡಾಡ್ತಿದ್ದಾಳೆ ಅಂತಿದ್ದಾರೆ. ಅದು ಅಲ್ಲದೆ ಈಕೆ ಪತಿ ಸತ್ತಾಗ ಬೆತ್ತಲಾಗಿದ್ದ. ಮೃತನ ಮೈ ಮೇಲೆ ಹಲವು ಕಡೆ ಗಾಯದ ಗುರುತುಗಳಿದ್ವು. ನೇಣು ಹಾಕಿಕೊಳ್ಳೋರು ಬೆತ್ತಲೆಯಾಗಿ ಮಾಡಿಕೊಳ್ತಾರ ಅಂತ ಪ್ರಶ್ನಿಸಿದ್ದಾರೆ. ಇದು ಕೊಲೆ ಅಂತ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ನಿರ್ಲಕ್ಷ್ಯ ತೋರಿಸಿದ್ದಾರಂತೆ. ನಾವು ಇಲ್ಲಿದ್ದಾಗ ಮೃತದೇಹ ಪರೀಕ್ಷೆ ನಡೆಸಿ ತೆಲಂಗಾಣ ಪೊಲೀಸರು ಅನ್ಯಾಯ ಮಾಡಿದ್ದಾರೆ. ತಕ್ಷಣ ಕೇಸ್ ದಾಖಲಿಸಿಕೊಂಡು ನೀಲಾಂಬಿಕಾಳನ್ನು ವಿಚಾರಣೆ ಮಾಡಬೇಕು. ಆಗ ಅವಳೇ ಸತ್ಯ ಬಾಯ್ಬಿಡ್ತಾಳೆ. ಜೊತೆಗೆ ಮೃತದೇಹ ಹೊರ ತೆಗೆದು ಮತ್ತೊಮ್ಮೆ ಶವ ಪರೀಕ್ಷೆ ಮಾಡುವಂತೆ ಹೇಳಿ ದತ್ತಾತ್ರಿ ಸಹೋದರಿ ಕಣ್ಣೀರು ಹಾಕಿದ್ದಾರೆ. ಅಕ್ಕಿ ಎಲ್ಲ ಮಾಡಿರೋದು ಪೂರ ನಮ್ ತಮ್ಮ ಮುಗಿಸ್ಬೇಕಂತ ಪ್ಲಾನ್ ಮಾಡಿ ಇಲ್ಲಿಂದ ಹೈದರಾಬಾದ್ ಕರ್ಕೊಂಡು ಹೋಗಿ ಈ ತರ ಮಾಡ್ಯಾರ ನೋಡ್ರಿ. ಎಲ್ಲ ಅವ ಅಂತಂದ್ರೆ ಒಂದೇ ಸರಿ ಟಾರ್ಚರದ ಈಗಿನ ಮಮ್ಮಿ ನೀವ್ ಹೇಳ್ಬಿಟ್ಟು ಬಂದ್ರೆ ಬಹಳ ಚಂದ ಇತ್ತು ಮಮ್ಮಿ ಅಂತಂದ್ರಿ ಒಂದೆರಡು ಸತಿ. ಸತಿ ಅಂತಂದ್ರೆ ನಾನು ಅರ್ಬಂದ ಈಕಿ ಕಳ್ಕೊಳ್ಳೋಣ SP ಅವ್ರಿಗೆ ಭೇಟಿ ಮಾಡಿಲ್ರಿ. ಈಗ ಇಲ್ಲಿನ SP ಸಾಬ್ರು ಇಲ್ಲಿನವರೇ ನಮ್ಗೆ ಏನಂದ್ರೆ ನ್ಯಾಯ ಕೊಡಿಸ್ಬೇಕ್ರಿ. ನಮ್ಗೆ ಇಲ್ಲಿಂದ ಅಲ್ಲಿ ಹೋಗ್ಲಕ್ಕೆ ಆಗಲ್ಲ. ನಮ್ಗೆ ಏನ್ ತಿಳಿಯಲ್ವಿರಿ. ಗದ್ದರ ಆಗಲ್ರಿ. ಇವ್ನಿಗೆ ಪೂರ 5,000 ರೂಪಾಯಿ ತಗೊಂಡು ಅವ್ರು ನಮಗ್ ಫೋಟೋ ಹಾಕ್ಯಾರ್ರಿ. ಇಂಜಿನಿಯರ್ ಅಂತ ಹೇಳಿ ಆಸಿಫ್ ನಗರ್ ಪೊಲೀಸ್ ಸ್ಟೇಷನ್ ರೀ. ಇಲ್ಲಿ SP ಸಾಬ್ರಿಗೆ ಭೇಟಿ ಇಲ್ಲಿಂದ ಮೂರ್ಲಿಂದು ಸನ್ಪುರ್ ಠಾಣೆ ಬರ್ತದ ಅಂತ ಹೇಳಿದ್ರಿ. ಅದಕ್ಕೆ ಸನ್ಪುರ್ ಠಾಣೆಗೆ ಹೋಗಿದೀವ್ರಿ ನಾವು 4-5 ಸತಿ. ಅವ್ರು ಹೇಳಿದ್ರು ನಿಮ್ದು ಇಲ್ಲಿ ಬರಲ್ರಿ ಅಮ್ಮ, ನೀವ್ ಯಾಕೆ ಓಡಾಡ್ತೀರಿ, ಹೈದರಾಬಾದ್ಗೆ ಮಾಡ್ಕೋರಿ, ನಿಮ್ಮ ಹೈದರಾಬಾದ್ದಾಗ ಆಗ್ಯಾನ ಮಾಡೋರು, ನೀವು ಅಲ್ಲೇ ಮಾಡ್ಕೋರಿ ಅಂತ ಹೇಳಿದ್ರಿ. ಈ ಮಾಡೋ ಅಲ್ಲೇ ಆಗಿಂತಲ್ಲೇ ನಾವು ಹೋದ್ರಿ ಅನ್ನೋದಂದ್ರೆ ನಮ್ದು ಅವ್ರು ಒಟ್ಟು ನಮಗೆ ರೆಸ್ಪಾನ್ಸ್ ಇಲ್ಲ ರೀ. ನಾವು ಹೋದ್ರು ಬಟ್ ಅವ್ರಿ ಏನು ಇದನ್ನೇ ಇಲ್ಲ ಅಂತ ತಿಳ್ಕೋದು. ಓಡ್ಸಕದೆ ನಾಯಿ ಓಡಿಸಿದಂಗೆ ಹಡಿ ಹಡಿ ಅಂದಂಗೆ ನಮ್ ಗದ್ದೆ ಹೊರಗೆ ಸನ್ಪುರದವ್ರು ಇಲ್ಲ ರೀ, ಹೈದರಾಬಾದ್ ರೀ ಆಸಿಫ್ ನಗರ್ ಪೊಲೀಸ್ ಸ್ಟೇಷನ್ ದವ್ರಿ ನಮ್ಗೆ ಹಂಗ ಮಾಡಿದ್ರು. ಪೂರ ಅಡ್ಡೆಲ್ಲ ಅಲ್ಲೇ ಬಿಸ್ತಿವ್ರಿ. ಅದಕ್ಕೆ 10 ಕಡೆ ಹಾಕೊಂಡು ಹೋಗೋದು ಒಂದೇ ಇರ್ತಿತ್ತಾಕಿ ಎಲ್ಲ ಹಾಕಿನೇ ಮಾಡ್ಯಾಡ್ರಿ. ಖುದ್ದು ನೋಡ್ದು ಆ ಕೂಸಿ ಫೋಟೋ ತೋರಿಸ್ರ ಕೂಸ್ ಬಿ ಹೇಳ್ತದ್ರಿ ಇದು ಹೊಡೆದಕ್ಕಿಂದದ ಅಂತ ಹೇಳಿ. ಇಷ್ಟು ರಕ್ತ ಬಿದ್ದದ್ರಿ, ಪೂರ ಈಟ್ ಅಡ್ಡಲ್ರಿ, ಗಡ್ಡಿ ಬಿದ್ದದ್ರಿ. ಮತ್ ರಕ್ತ ಸೋರೇನಂದ್ರಿ ಹಿಂಗ್ ದಮ್ಮ ದಮ್ಮ ಗಡ್ಡಿಗಳು ಅವರಿ. ಸೋರಿನ ಪೂರ ತಲೆಗೆಲ್ಲ ಪೆಟ್ಟಾಗ್ಯದ್ರಿ. ಪೂರ ಹೊಡೆದ ಪೊಲೀಸರಿಗೆ ಗೊತ್ತಾಗಿಲ್ರಿ. ಮುಖಾಟೆ ಹಾಕಿ ಬಿಚ್ಚಿದ್ರು ಅಂತ್ರಿ. ಇವ್ರು ತಗೊಂಡು ಅಂತ ಹೋದ್ರು ಅಂತ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ಪ್ಯಾಕ್ ಮಾಡಿ ಊರಿಗೆ ಕಳ್ಕೊಟ್ರಿ. ನಾವ್ ಯಾರ ಮನೆಯಿಂದ ಇಲ್ಲದೆ ನಿಮ್ದು ಏನು ಪರ್ಮಿಷನ್, ನೀವ್ ಯಾರು ನಮ್ದು ನಮ್ ಗಾಡಿ ನೀವು ಬಿಚ್ಚು, ನಮ್ ಪರ್ಮಿಷನ್ ಇಲ್ಲ ನೀವ್ ಯಾಕೆ ಬಿಚ್ಚಿದ್ರಿ? ನಾವ್ ಬರ್ತೀವಿ ಯಾರ ಮನೆಯಿಂದ ರಕ್ತ ಸಮುದಾಯ ಯಾರ ಇತ್ತು ನಮ್ದು ಏನಿತ್ತು ನಾವ್ ಹೇಳ್ತಿದ್ವು. ಕಾನೂನು ಪ್ರಕಾರ ನಡೀತೀವಿ ನಾವು. ಅನೇಕ ಸಂಬಂಧಕ್ಕೆ ಹೊರಗದ್ರಿ, ಹೊರ ಸಂಬಂಧ ಇದ್ದೇ ನಮ್ ತಮ್ಮ ಹೊಡೆದಾಡ್ತವ್ರಿ. ಅದಕ್ಕೆ ಹೊಡೆದಾಕ್ಯಾಡ್ರಿ. ಅಲ್ಲಿ ಬಿ ಮಂದಿ ಸರಿತವ್ರಿ. ಅಲ್ಲಿ ಬಿ ಅನೇಕ ಸಂಬಂಧ ಇದ್ದಿನ ಕಡೆಗೆ ನಮ್ ತಮ್ಮ ಬಿಟ್ಟು 3 ತಿಂಗಳು ಮುಗ್ದಾಡ್ರಿ. ಯಾವ ಬಿ ಹೆಣ್ಣು ಗಂಟು ಇಲ್ದೇನೆ 2 ದಿನ ಮನೆಗೆ ಇರೋದ್ರಿ. ತವ್ರ ಮನೆ ಬಿಡಕ್ಕಾಡ್ರಿ. ಅವ್ವ ಅಪ್ಪ ಅನ್ಕೋತ ಹೋಗ್ತಾಳೆ. ಯಾವ ಹೆಣ್ಮಕ್ಳು ಬಿ ನಮ್ಗೆ ಹಿಡ್ಕೊಂಡೆ ಗಂಡನಿಲ್ದೇನೆ ಯಾರು ಗಂಡನ ಮನೆಗೆ ಇರೋಲ್ಲ ಅವ್ರಿಗೆ. ಇದೇ ವಿಷಯದಲ್ಲಿ ಆಕಿ ಹೊರಗಿನ ಸಂಬಂಧ ಇದ್ದಿನ ಕಂಡ್ರೆ ನಮ್ ತಮ್ಮನ ಜೀವ ಹೊಡೆದಾಕಿ ಹಾಡದ. ಈಗ ಬಿ ಟಿಕ್ ಟಾಕ್ ಮಾಡತಾರ್ರಿ. ಎಷ್ಟೋ ಮಂದಿ ಲೈಕ್ ಮಾಡತಾರಂತ ಗಂಡು ಹೊಡೆದಾಕಿ ಪಾತು ನಾಟಕ ಮಾಡತಾಳಕಿ. ಫೋನ್ನಾಗ ಟಿಕ್ ಟಾಕ್ ಮಾಡತಾರ್ರಿ. ಟಿಕ್ ಟಾಕ್ ಅವ್ರು ಎಷ್ಟೋ ಲಕ್ಷ ವಿಡಿಯೋ ಬರೀ ಫೋನಿನಾಗ ವಿಡಿಯೋಗಳು ಅಮ್ಮ ತೆಗಿರಿ ವಿಡಿಯೋ ಜರ. ಟಿಕ್ ಟಾಕ್ ಮಾಡತಾಳ, ಡ್ಯಾನ್ಸ್ ಮಾಡ್ಲತ್ತಾಳ, ನಗ್ಲತ್ತಾಳ, ಕುಣಿಲತ್ತಾಳ, ದಿನ
ಒಬ್ಬನ ಗಾಡಿ ಮೇಲೆ ಬೀದರ್ ಬರ್ತಾಳ, ಬೀದರ್ ಊರೆಲ್ಲ ಓಡಾಡ್ತಾಳ, ಮನೆಗೆ ಹೋಯ್ತಾಳ. ಆಕಿ ನಮ್ಮ ಊರಾಗ ನಮ್ಮ ನೆಂಟ್ರೆ ಅರ್ಧ ಮಂದಿ ಹರದ ಈಗ. ಈಗ ಮುಂದೆ ಏನ್ ಆಗ್ಬೇಕಾಗಿತ್ತು ನಮಗ್ ಮುಂದೆ ಏನಾಗದಿಲ್ಲ, ನಮ್ಗೆ ನ್ಯಾಯ ಬೇಕ್ರಿ, ಆಕಿ ಸಜಾ ಆಗ್ಬೇಕ್ರಿ. ಆಕಿ ಎಲೆದಿ ತಕೊಂಡ್ ಹೊಡೆದಾಳ, ಆಕಿ ಹೇಳ್ಬೇಕು ಯಾತ್ರ ಕಡೆ ಹೊಡೆದು ಹೆಂಡ್ರಿ ಗಂಡದೇರಿ ಇರ್ತಾವ. ಇದು ಮುಂದೆ ಈಸಿ ಆಗಿ ಕೊಡ್ಬೇಡ್ರಿ ಅಂತ ಇದಕ್ ಸಜಾ ಮಾಡಿದ್ರಲ್ಲ, ಮುಂದಿನವ್ರಿಗೆ ಹಾದಿ ಸುದ್ದ ಸಿಗ್ತದ್ರಿ. ಈ ಸಜಾ ಮಾಡ್ರಿ, ಮುಂದಿನವ್ರು ಹೆಂಡ್ರಿಗೆ ಹುಷಾರಾಯ್ತಾವ್ರ ಅಂಡೇರೆಲ್ಲ. ಮುಂದ್ ಗಂಡದೇರಿಗೆ ಹೊಡೆಯಲು ಅಂತೇಳಿರಿ. ಏಯಪ್ಪ ಊರಾಕ್ ಹಿಂಗ ಆಗಿತ್ತು, ಇಂಥದೇ ತರ್ತಾವ್ ನೋಡ್ರಿ. ಕೆಟ್ಟ ಕೆಲ್ಸನೇ ಎಲ್ಲಾರು ಜೋಗ ಹೊಡ್ಕೋತಾ ಹೋಯ್ತಾರ್ರಿ. ಹಿಂಗೆ ಇವ್ರ ಏನ್ ಮಾಡ್ಯಾವ ಏನ್ರಿ ಮಾಡಿಲ್ಲ. ಆಕಿ ಅಂಬಿಕಾ ಅಂಬಕಿನ ಗಂಡು ಹೊಡ್ದಕ್ಕೆ ಅಂತ ಜಗಳ ಮಾಡಿಲ್ಲ. ಪ್ರೀತಿಲಿ ನಾವ್ ಅನ್ಕೋತೀವಿ ನಮ್ ತಮ್ಮ ಪ್ರೀತಿ ಮಾಡ್ತಿದ್ದಾರಿ, ಆದ್ರೆ ಆಕಿ ನೋಡ ಭಾವನೆ ಗಲತ್ತಿತ್ತು ರೀ. ಆಕಿ ಬರೀ ಫೋನಿನಾಗ ಇನ್ಸ್ಟಾಗ್ರಾಮ್ ಅವೆಲ್ಲ ಲಾಕ್ ಮಾಡಿತ್ತು ನೋಡ್ರಿ. ಫೋನ್ನಾಗ ಎಲ್ಲ ಡಿಲೆಕ್ಟ್ ಹೊಡ್ದಕ್ಕೆ ನೋಡಿ. ಹೊಡೆದಕ್ರು ಬಿ ಅದು ಏನೋ ಆಫೀಸ್ ಇರ್ತದಂತ ಅದ್ರಾಗ ತೆಗೆದ್ರು ಬರ್ತದಂತ. ಈಗ ಬಿ ನಿಮ್ಗೆ ಸಬೂತ್ ಬೇಕಂದ್ರೆ ಗೌರ್ಮೆಂಟ್ ತೆಗಿಬಹುದ್ರಿ, ಬರ್ತದ. ಖರೆ ಅದು ಫೋನ್ ಬಿ ನಂಬಲ್ಲಿ ಅದ ರೀ, ತೆಗಿಬಹುದು, ಬರ್ತು ನಿಮ್ಗೆ ಬರಲ್ಲ ಅಂಬದ್ ಬಿ ಇಲ್ಲ ರೀ. ಇಟ್ಟಿದೇವ್ ನಾವು ಫೋನ್ ಹಾಕಿನ ಹಂಗೆ ಜಾಕಿ ಡಿಲೆಕ್ಟ್ ಹೊಡೆದ್ರು ಬಿ ಮ್ಯಾಲ ಡಿಲೆಕ್ಟ್ ಆಗಲ್ಲ ಅಲ್ಲತ್ತಾರ. ಎಲ್ಲರೂ ಆ ಆಫೀಸ್ನಾಗ ಇರ್ತದಂತ. ಆ ಆಫೀಸ್ನಾಗ ಅವ್ರು ಹಾಕಿದ್ರೆ ಅದಕ್ಕಿಂತ ಎಲ್ಲ ಸಿಮ್ ಹಾಕಿದ್ರು ಗೊತ್ತಾಯ್ತು ರೀ. ಆಕಿ ಎಷ್ಟ್ ಮಂದಿ ಸರಿ ಮಾತಾಡ್ತೀವಿ, ಏನೇನ್ ಆಡ್ತೀವಿ ಅಂಬದ್ದು ಗೊತ್ತಾಯ್ತದ್ರಿ. ಆಕಿ ಮಾಡಿಂದ ಎಲ್ಲ ಪೂರಾ ನೀಚ್ ಕೆಲ್ಸನೇ ನಮ್ ತಮ್ಮ ಪೂರಾ ಮುಗಿಸಿಂದ ಆಕಿನೇ ರೀ. ಆಕಿ ಬಿಟ್ಟು ಮುಗಿಸಿಲಿ ಯಾರು ಬೀರಿ, ಆಕಿನೇ ಇದ್ದು ಸಂಗಟ್ ಆಕಿನೇ ಮಾಡ್ಯಾಡ್ರಿ. ಪೊಲೀಸರು ನಮಗ್ ನ್ಯಾಯ ಕೊಡಲ್ ಹೊಂಟ್ರ ಹೈದರಾಬಾದ್ದಾಗ. ನಮ್ ಹಿಂಗ್ ಮಾಡ್ಲತ್ತಾರ, ನಮಗ್ ನ್ಯಾಯ ಕೊಡ್ರಿ. ನಮ್ ಹೊಟ್ಟೆ ನಮಗ್ ನ್ಯಾಯ ಸಿಗೋದು, ನಮಗ್ ನ್ಯಾಯ ಬೇಕು ನೋಡ್ರಿ, ಬೇಕು ನ್ಯಾಯ. ಇದು ಮಾಡ್ರಿ, ಎಂಪ್ಲಿಮೆಂಟ್ ನ್ಯಾಯ ಮಾಡ್ರಿ. ಅವ್ನಿಗೆ ನಾವು ಮೋಕ್ಷ ಸುಟ್ ಹಾಕಿಲ್ರಿ, ಅವ್ನಿಗೆ ನಮ್ಮ ಮಟ್ಟಿಗೆ ಬರ್ತಾಳ ನಾವು ಕನ್ಸಿಡರ್ ಕಾಣಿಲ್ರಿ. ಬಟ್ ನಮ್ ಜೀವ ತಗೊಂಡ್ ಹೋದ್ರಿ. ಇವತ್ ನಮ್ ಜೀವ ಬಿಟ್ಟಾಕಿ ಹೋಗ್ಬೇಕಿದ್ರಿ, ಈಗ ಇಷ್ಟ ಆಯ್ತು ಅವ್ರ ಜೊತೆ. ಖರೆ ನಮ್ ಖುಷಿ ಜೀವ ತಗೋಬಾರ್ದಾಗಿದ್ರಿ. ಈ ಬಾಳ್ ಕಟ್ ಮಾಡ್ಯಾರ ಮೈಯೆಲ್ಲ, ಬೆನ್ನೆಲ್ಲ ರಕ್ತ ಬಂದುದು, ಕುತ್ಗಿ ಕಣ್ಣಿನ ಹೊಡೆದಾರ, ಇಲ್ಲಿ ಹೊಡೆದಾರ, ಗಡ್ಡಿ ರಕ್ತ ಇಷ್ಟು ಬಿದ್ದುದ್ರಿ. ಹೆಂಗಿಗಾದ್ರೆ ಎಲ್ಲಾದ್ರೂ ರಕ್ತ ಬಂದಿ ನೋಡಿರೇನ್ರಿ? ನಾನು ನೋಡಿದೆ, ನೀವ್ ಯಾರಾದ್ರೂ ನೋಡಿ ಹೇಳ್ರಿ ಜನ. ಹೆಂಗಿಗಾದ್ರೂ ರಕ್ತ ಬರ್ತೇಪ, ಇಲ್ಲ ಬಟ್ಟೆ ಇಲ್ದಿನ ಯಾರ ಹೆಂಗಿಂಗ್ ಮಾಡ್ಕೋತಾರೇನ್ರಿ? ಮಾನ ಇರುತ್ತೆ ಎಲ್ಲರಿ, ಚಡ್ಡಿಗೆ ಸಾಧಿಲ್ಲ ರೀ. ಪೂರ ಮೈಮೇಲೆ ಒಂದು ತುಕುಡಿ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಯಾರಾದ್ರೂ ಹೆಂಗಿಂಗ್ ಮಾಡ್ಕೋತಾರೇನ್ರಿ? ಇದು ನ್ಯಾಯನೇ ನಿಮ್ಮಲ್ಲಿ? ಎಷ್ಟ್ ಸಲ ಹೋಗ್ಬೇಕು ಹೇಳ್ರಿ ನಾವಿನ್ನ? ಎಲ್ಲಿಗೆ ಹೋದ್ರಿ ನಮಗೆ ಯಾರು ನೋಡ್ತಲ್ಲ, ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಕೊಡ್ತಾರ್ರಿ. ಇದು ನೋಡಮ್ಮ, ಇದಕ್ಕೆ ಇದೆ, ಇಲ್ಲಿ ಹ್ಯಾಂಗಿಂಗ್ ಅಂತ ತೋರಿಸ್ತಾ ಇದ್ದಾರೆ, ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಬೇಕು ಹೇಳ್ರಿ ಅಂತ. ನಮ್ಗೆ ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು ನೋಡಿ. ಆಕಿ ಮಾಡಿರೋದು ಕೊಲೆ ಪ್ರಮಾಣವಾಗಿ ಹೇಳ್ತಾರೆ. ಆಕಿ ಒಂದು ಸತಿ ನ್ಯೂಸ್ ಸ್ಟೇಷನ್ ನಲ್ಲಿ ನಾಲ್ಕು ಜೋರ ಕಟ್ ಹೊಡೆದ್ರೆ ಆಕಿ ನಿಜವಾಗ್ಲೂ ಹೇಳ್ತಾಳೆ ಎಲ್ಲ. ಆಕಿ ಏನ್ ಮಾಡಿದಾಳೆ, ಆಕಿ ಎಷ್ಟು ಹುಡುಗರು ಲಿಂಕ್ ಅಂತ ನಮಗ್ ಗೊತ್ತದ. ಅಷ್ಟೆಲ್ಲ ಮಾಡಿರೋದು ಆಕಿನೇ. ಬಟ್ ನಾವು ನಮ್ ತಮ್ಮಗೆ ಹೇಳಿಲ್ಲ. ಈಕಿ ಆಕಿಗೆ ಕೊಲೆ ನಮ್ ತಮ್ಮ ಮಾಡ್ತಾನೆ ಅಂತ ಹೇಳಿ ಹೊಟ್ಟೆಗೆ ಇಟ್ಕೊಂಡ್ರಿ. ಒಬ್ಬನೇ ತಮ್ಮ ಹಣ ದುನಿಯಾ ಪ್ರೀತಿಲಿ ಬೆಳೆಸಿದೆವು. ಈಗ ಆಕಿ ಕೊಲೆ ಮಾಡೋರು ನಮ್ ತಮ್ಮ ಜೇಲಿಗೆ ಹೋಯ್ತಾನ ಅಂತ ಇಟ್ಕೊಂಡು ಎಲ್ಲ ಹೊಟ್ಟೆಗೆ ನುಗ್ದೇವ್ರಿ. ಆಕಿ ಬಿ ರಿಲೇಷನ್ ಹೇಳ, ಸಣ್ಣಕ್ಕೆ ಹೇಳ, ಒಬ್ರು ಜೀವನ ಹಾಳು ಮಾಡೋದು ಬೇಡ ಅಂತ ನಾವ್ ಯೋಚನೆ ಮಾಡಿದೇವ್ರಿ. ಆದ್ರೆ ಹಂಗ ಮಾಡಿಲ್ರಿ. ಆಕಿ ನಮ್ದೇ ಜೀವನ ನಮ್ಮ ಮನೆಯೆಲ್ಲ ಹಾಳು ಮಾಡಿ ಹೋದ್ರಿ. ಒಬ್ಬನೇ ತಮ್ಮ, ನಮ್ ತಂದೆ ತಾಯಿ ಹುಚ್ಚ್ರಿ, ಅವ್ರಿಗೆ ಮಾತಾಡಕ್ಕೂ ಬರಲ್ಲ. ನೀವು ಮಾತಾಡ್ ನೋಡಿ, ಮಾತಾಡ್ತಾರೇನೋ ಅವ್ರು. ಈ ತರ ಮಾಡೋದು ತಪ್ಪಲ್ರಿ. ಈಗ